भगवानुवाच परं भूयः प्रवक्ष्यामि ज्ञानानां ज्ञानमुत्तमम् यज्ञात्वा मुनयः सर्वे परां सिद्धिमितो गताः इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते ಪ್ರಲಯೇನ ವ್ಯಥಂತಿ ಚ. ಭಗವಂತನಾದ ಕೃಷ್ಣ ಅರ್ಜುನನ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ ನಾನು ನಿನಗೆ ಈ ಜ್ಞಾನಗಳಲ್ಲೆಲ್ಲ ಪರಮವಾದ ಉತ್ತಮವಾದಂತಹ ಜ್ಞಾನವನ್ನು ಹೇಳಿದೆ. ಯಾವುದನ್ನ ಅರಿತು ಎಲ್ಲ ಋಷಿ ಮುನಿಗಳು ಅವರ ಜೀವನದ ಪರಮ ಗುರಿಯಾದಂತಹ ಮೋಕ್ಷವನ್ನು ಪಡೆದು ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾರೆ. ಈ ಜ್ಞಾನವನ್ನು ಅರಿತ ನಂತರ ಈ ಋಷಿ ಮುನಿಗಳೆಲ್ಲ ನನ್ನಲ್ಲೇ ಬಂದು ವಾಸ ಮಾಡಲು ಶುರು ಮಾಡ್ತಾರೆ. ಹಾಗೆ ಅವರು ನನ್ನ ಸ್ವಭಾವವನ್ನು ಹೊಂದುತ್ತಾರೆ. ಅಂದರೆ ಈಗಾಗಲೇ ನಾವು ಹೇಳಿರೋ ಪ್ರಕಾರ ಅಪಹತ ಪಾಪ್ಮ, ವಿಜರಹ, ವಿಮೃತ್ಯು, ವಿಶೋಕಃ, ಅಭಿಪಾಸ, ಸತ್ಯಕಾಮ, ಸತ್ಯಸಂಕಲ್ಪ, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಗುಣವನ್ನು ಹೊಂದು ದೇವರಲ್ಲೇ ನೆಲೆಸ್ತಾರೆ. ಮತ್ತೆ ಇಂಥ ಪುಣ್ಯ ಆತ್ಮಗಳು ಈ ಸೃಷ್ಟಿಯ ಶುರುವಿನಲ್ಲೂ ಹುಟ್ಟಲ್ಲ, ಮತ್ತೆ ಸೃಷ್ಟಿಯ ಅಂತ್ಯಕ್ಕೂ ಯಾವುದೇ ರೀತಿಯಾದಂಥ ಅದಕ್ಕೆ ತೊಂದರೆಯೂ ಆಗಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.